ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು SL ಟ್ರಕ್ ವ್ಲಾಗ್ಸ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವಾಗ ಈ ಕೈ ಕರ್ನಾಟಕದ ಆಸ್ತಿ. ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಎಲ್ಲಿದ್ದೀನಪ್ಪ ಅಂದರೆ ಮಾಮೂಲಿ ನಮ್ಮ ಹೊಸಪೇಟೆಯಲ್ಲಿದ್ದೀನಿ. ಇವಾಗ HRG ಖಾಲಿ ಮಾಡ್ಕೊಂಡು ಇಲ್ಲಿ ಬಂದು ಟೋಲಲ್ಲಿ ಗ್ರೀಸು, ಏರ್ ಚೆಕ್ಕಿಂಗು, ಏರ್ ಫಿಲ್ಟರ್ ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೀನಿ. ಬಂದಂಗೆ ಖಾಲಿ ಆಯಿತು. ಇವಾಗ ಲೋಡು ಹೇಳಿದ್ದಾರೆ, ಲೋಡ್ ಹೋಗ್ತಾ ಇದ್ದೀನಿ. ಮಾಮೂಲಿ ಲಾಸ್ಟ್ ವೀಡಿಯೋದಲ್ಲಿ ಕುಣಿಗಲ್ಲಿಂದ ಲೋಡ್ ಬಂದಿದ್ದು ನಿಮಗೆ ಗೊತ್ತಿರಲೇಬೇಕು. ಕುಣಿಗಲ್ಲಿಂದ ಹೊಸಪೇಟೆ ಲೋಡ್ ಬಂದೆ. ಇವಾಗ ಖಾಲಿ ಮಾಡ್ಕೊಂಡು ಲೋಡ್ಗೆ ಹೋಗೋ ಟೈಮಲ್ಲಿ ಗ್ರೀಸು ಕಂಪಲ್ಸರಿ. ಹೊಸಪೇಟೆ ಬಂದಾಗ ನಮ್ಮ ಗಾಡಿ ಗ್ರೀಸ್ ಹೊಡಿಸ್ಲೇಬೇಕು. ನೋಡಿ ಯಾವ ಥರ ಐತೆ ಗ್ರೀಸಲ್ಲಿ. ಕಂಪಲ್ಸರಿ ಗ್ರೀಸು, ಏರ್ ಚೆಕ್ಕಿಂಗು, ಆಮೇಲೆ ಏರ್ ಫಿಲ್ಟರ್ ಕ್ಲೀನ್ ಮಾಡಿಸ್ಲೇಬೇಕು ನಾವು. ಆವಾಗಲೇ ಗಾಡಿ ಮೈಲೇಜ್ ಬರೋದು. ಏರ್ ಫಿಲ್ಟ್ರೆಲ್ಲ ಕ್ಲೀನ್ ಮಾಡಿಸ್ತಾಯಿದ್ರೆ, ಗ್ರೀಸ್ ಹೊಡಿಸ್ತಾಯಿದ್ರೆ ಕಟ್ಟೆ ಪಿನ್ನು ಬುಷ್ಗಳೆಲ್ಲ ಸ್ವಲ್ಪ ಒಳ್ಳೆ ಮೈಲೇಜ್ಗಳು ಬರ್ತವೆ. ಇಲ್ಲ ಅಂದರೆ 6 ತಿಂಗಳಿಗೂ ಕಟ್ಟೆ ಪಿನ್ನು ಬುಷ್ ಕೆಲಸಗಳು ಮಾಡಿಸ್ತಾ ಇರಬೇಕಾಗುತ್ತೆ ನಮ್ಮ ಗಾಡಿಗಳಲ್ಲಿ. ಹಾಗಾಗಿ ಪ್ರತಿ ಟ್ರಿಪ್ಪು ಒಂದು ಮಿನಿಮಮ್ ಒಂದು 800-1000 ಕಿಲೋಮೀಟ್ರು, 100-200 ಕಿಲೋಮೀಟ್ರ್ ಹಿಂದೆ ಮುಂದೆ 1000-1200ಗಾದರೂ ಗ್ರೀಸು ಕಂಪಲ್ಸರಿ ಮಾಡಿಸ್ಲೇಬೇಕು. ನಾವಂತೂ ಮಾಡಿಸಿ ಕೆಲವೊಬ್ರು 1 ಟ್ರಿಪ್ಪು, ಕೆಲವೊಬ್ರು 2 ಟ್ರಿಪ್ಪು, ಕೆಲವೊಬ್ರು ವಾರಕ್ಕೆ ಆ ಥರ ಎಲ್ಲ ಮಾಡಿಸ್ತಾರೆ. ನಾವಂತೂ ಹಂಗೇನಿಲ್ಲ. ನೋಡಿ ನಮ್ಮ ಟಯರ್ ಅಲ್ಲೇ ಫ್ಲಾಟ್ ಆಗಿಬಿಡುತ್ತೆ. ಯಾವಾಗ ಆಗ್ತಾರೋ ಗೊತ್ತಿಲ್ಲ. ನೋಡೋಣ, ಈ ಟ್ರಿಪ್ ಹೋಗ್ಬಾ ನೋಡೋಣ ನೆಕ್ಸ್ಟ್ ಟ್ರಿಪ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಟ್ರಿಪ್ಪು ಆಯಿಲ್ ಚೇಂಜು, ಸರ್ವೀಸು ಎಲ್ಲ ಇದೆ. ಎಲ್ಲ ಇಟ್ಕೊಂಡು ಈ ಟಯರ್ ಯಾವಾಗ ಹಾಕೋದು ನೋಡೋಣ ಏನೇನಾಗುತ್ತೆ ಅಂತ. ಈಗಿರೋ ಟ್ರಿಪ್ಗಳಲ್ಲಿ ಟಯರ್ ಎಲ್ಲಿಂದ ಹಾಕ್ಸೋದು ಗೊತ್ತಾಗ್ತಿಲ್ಲ. ಹೋದ ತಿಂಗಳು ಇನ್ಸೂರೆನ್ಸ್ 1,25,000 ಕಟ್ಟಿದ್ದಾರೆ, ಕಂತು ಹಾಕಿದ್ದಾರೆ. ಈಗ ಅಲ್ಲೇ ಟಯರ್ ಬಂದೈತೆ ಮತ್ತು ಸರ್ವೀಸ್ ಬಂದೈತೆ. ಮುಂದಿನ ತಿಂಗಳು 6ನೇ ತಿಂಗಳಿಂದ ಇದು ಬೇರೆ ಬರುತ್ತೆ, ಆಲ್ ಇಂಡಿಯಾ ಪರ್ಮೆಂಟ್ ಬೇರೆ ಬರುತ್ತೆ. 6ನೇ ತಿಂಗಳಿಗೆ ವರ್ಷ ಆಗುತ್ತೆ ಗಾಡಿ ಬಂದು. ಎಲ್ಲ ಒಂದೊಂಥರ ಏನು ಮಾಡೋಕ್ಕಾಗಲ್ಲ. ಗಾಡಿಯವ್ರ ಜೀವನ. ಗಾಡಿ ತಗೊಂಡಾದ್ಮೇಲೆ ಲೋನ್ ಕ್ಲಿಯರ್ ಆಗೋವರೆಗೂ ಕಷ್ಟ. ಎಲ್ಲ ಥರದ ನೋವುಗಳು, ಎಲ್ಲ ಥರದ ಸಮಸ್ಯೆಗಳು ಎಲ್ಲ ಬರ್ತಾ ಇರ್ತವೆ. ಅವರೆಲ್ಲ ನಿಭಾಯಿಸ್ಕೊಂಡು ಮುಂದೆ ಹೋಗ್ತಾಯಿದ್ರೇ ಗಾಡಿ ಮೇಂಟೈನ್ ಮಾಡೋಕ್ಕಾಗೋದು. ನಮ್ಮ ಕೈಲಿ ಆಗಲ್ಲ ಅಂತ ಬಿಟ್ಟರೆ ಆಗಲ್ಲ. ನೋಡಿ ವಾಲ್ ಪಿನ್ ಯಾವ ಥರ ಚೆಕ್ ಮಾಡ್ತಾಯಿದ್ದೀನಿ ಅವನಂತ. ಆ ಸ್ಪ್ರೇನೇ ಆಗ್ತಾಯಿಲ್ಲ. ಶಾಂಪು ನೀರು ಹಾಕಿಸ್ತು ಇದು ಮಾಡಬೇಕು. ಆವಾಗಲೇ ಅಲ್ಲಿ ವಾಲ್ ಪಿನ್ ಏನೋ ಲೀಕ್ ಐತೆ ಅನ್ನೋದು ಗೊತ್ತಾಗೋದು. ಸದ್ಯಕ್ಕೆ ಎಲ್ಲ ವೀಲು ಏರ್ ಚೆಕ್ ಬರ್ತಾಯಿದ್ದಾನೆ. ಮುಗಿಸ್ಕೊಳ್ಳೋಣ. ಲೋಡ್ ಬಂದ್ಬಿಟ್ಟು ನಮ್ಮದು ಸರವಣ ಫ್ಯಾಕ್ಟ್ರಿಯಿಂದ ಹೇಳವ್ರೆ, ಬಾಗ್ನಾಳಿಂದ ಹೋಗೋಣ. ಫಸ್ಟು ಎಲ್ಲ ಮುಗಿಸ್ಕೊಂಡು ಹೋಗಿ ಲೋಡ್ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಅಲ್ಲಿ ಗಾಡಿಗಳು ಜಾಸ್ತಿ ಇರ್ತದೆ, ಸೀರಿಯಲ್ ಬೇರೆ ಹಾಕೋಬೇಕು. ಏನೇನಾಗುತ್ತೆ ಅಂತ ಮುಂದೆ ಹೋಗ್ತಾ ತಿಳಿಸ್ತೀನಿ. ನೋಡಿ ಇವಾಗ ನಮ್ಮ ಏರ್ ಫಿಲ್ಟ್ರ್ ಕ್ಲೀನ್ ಮಾಡ್ತಾಯಿದ್ದಾರೆ. ಧೂಳು ನೋಡಿ ಸ್ವಾಮಿ, ಎಷ್ಟು ಧೂಳಿದೆ ನೋಡಿದ್ರೆ. ಪ್ರತಿ ಟ್ರಿಪ್ಪು 2 ಟ್ರಿಪ್ಪಿಗೆ ಒಂದ್ಸಲ ಆದರೂ ಕ್ಲೀನ್ ಮಾಡಿಸ್ತಾ ಇರ್ತೀನಿ. ಆದರೆ ನೋಡಿ ಫುಲ್ಲು ಧೂಳು. ಬರ್ರಿ, ಇನ್ನೇನು ಗ್ರೀಸ್ ಹೊಡಿಸಿದ್ದಾಯಿತು, ಏರ್ ಚೆಕಿಂಗ್ ಆಯಿತು, ಎಲ್ಲ ಆಯಿತು. ಏರ್ ಫಿಲ್ಟ್ರನ್ನು ಕ್ಲೀನ್ ಮಾಡಿದ್ರೆ ಫಿಟ್ ಮಾಡಿಬಿಟ್ಟು ಸೀದಾ ಇವನಿಗೆ ಎಷ್ಟು ಕಾಸು ಅಂತ ಕೇಳೋದು, ಕೊಟ್ಬಿಟ್ಟು ಹೋಯ್ತಾ ಇರೋಣ. ಗ್ರೀಸು ಹೆಂಗೆ ಮಾಡೋವನೆ ಅಂತ ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಚೆನ್ನಾಗಿ ಹೊಡೆದವನೇ. ಒಂದು ಟ್ರಿಪ್ ಹೋದ್ಮೇಲೆ ಗೊತ್ತಾಗುತ್ತೆ ಹೆಂಗೆ ಏನು ಎತ್ತ ಅಂತ. ಬರೀ ಕೆಲಸ ಎಲ್ಲ ಮುಗೀತು, ಕಾಸು ಕೊಟ್ಬಿಟ್ಟು ಹೊಡ್ತಾ ಇರೋಣ. ಹಾಯ್ ಸ್ನೇಹಿತರೆ, ಈಗ ಎಲ್ಲಿದ್ದೀನಂದರೆ ಕೊಪ್ಪಳದಲ್ಲಿದ್ದೀನಿ. ಲೋಡ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಗೋವಾ ಕಡೆ. ಕೊಪ್ಪಳ ಬಂದು 2 ದಿನ ಆಯ್ತು ಇವತ್ತಿಗೆ. 2 ಅಲ್ಲ 3ನೇ ದಿನ ಇವತ್ತಿಗೆ. 3 ದಿನ ಆದರೂ ಲೋಡಿಗೆ ಹೋಗಿ ಲೋಡ್ ಆಗಿಲ್ಲ ಗಾಡಿ ನಮ್ಮದು. ಮೆಟೀರಿಯಲ್ ಅದೇನೋ ಗ್ರೇಡ್ ಬಂದಿಲ್ಲ ಅಂತೇಳಿ ಇಷ್ಟು ದಿವಸ ಒಂದು ರೆಗ್ಯುಲರ್ ಕಂಪ್ನಿಗೆ ಹೋಗ್ತಿದ್ದೆ, ಯಾವತ್ತೂ ಆಲ್ಟ್ ಆಗ್ತಿಲ್ಲ. ಈ ಟ್ರಿಪ್ ಒಂದು ಹೊಸ ಕಂಪ್ನಿಗೆ ಹೋಗಿದ್ದೆ, ಅದು ಆಲ್ಟ್ ಆಗ್ಬಿಡ್ತು. ಇಲ್ಲೇ ನಮ್ಮ ಗಿಣಿಗೇರಿಂದ ಒಳಗೆ ಬಗ್ನಾಳು ಊರತ್ರ ಒಳಗೆ ಸರವಣ ಅಂತೇಳಿ ಫ್ಯಾಕ್ಟ್ರಿ ಹೆಸರು. 3 ದಿನ ಒಳಗಡೆ ಆಲ್ಟ್ ಆಗಿ ಯಪ್ಪ ನರಕ ತೋರಿಸಿ ಬಿಸಾಕ್ಬಿಡ್ತು. ನಾನು ನೋಡಿದ್ರೆ ಸ್ನಾನ ಮಾಡಿಲ್ಲ, ನೀರಿಲ್ಲ, ಅಷ್ಟು ಇದಾಗ್ಬಿಡುತ್ತೆ ಫ್ಯಾಕ್ಟ್ರಿ. ಏನಕ್ಕಾರ ಹೋದೆ. ನಾವು ರೆಗ್ಯುಲರ್ ಫ್ಯಾಕ್ಟ್ರಿ ಹೋಗ್ತಿದ್ದಾಗ ಏನೂ ಕಾಣ್ತಿರಲಿಲ್ಲ ನಮಗೆ. ಹೋದಂಗೆ ಲೋಡ್ ಆಗ್ಬಿಡೋದು, ಬಂದ್ಬಿಡೋದು, ಗಾಡಿ ಸಮಸ್ಯೆ ಆಗ್ತಿರಲಿಲ್ಲ. ಇದು ಯಾವುದೋ ಅವತ್ತು ನೋಡಿಲ್ಲ ಅಂದ್ಬಿಟ್ಟು ಇದಕ್ಕೆ ಕಳಿಸಿರು. ಇದು ನೋಡ್ರೆ ಲಜ್ಜೆ. ಇದು ಅನ್ಲೋಡಿಂಗ್ ಬೇರೆ ಕುಕ್ಕೋಳೆಮೋ, ಯಲ್ಲಾಪುರ ಘಾಟಾಗಿ ಹೋಗಬೇಕು. ಇದು ಇಲ್ಲಿ ಖಾಲಿ ಮಾಡೋದು ಭಾಳ ಅಂದರೆ ಭಾಳ ಲೇಟು. ಈ ಫ್ಯಾಕ್ಟ್ರಿ ಒಳಗೆ ಇಡೀ ಗೋವಾದಲ್ಲಿ ಎಷ್ಟು ಫ್ಯಾಕ್ಟ್ರಿ ಇದಾವೋ ಎಲ್ಲ ಫ್ಯಾಕ್ಟ್ರಿಗಿಂತ ಇವನೊಬ್ಬನೇ ವರಿಷ್ಠ ಫ್ಯಾಕ್ಟ್ರಿ ಅಂದರೆ ಇವನೊಬ್ಬನೇ. ಖಾಲಿ ಮಾಡೋಕ್ಕೆ 1 ದಿನ ತಗೋತಾನೆ. 5 ಸಲನೋ 4 ಸಲ ಶಾಂಪಲ್ ತೆಗಿತಾನೆ.
ಸ್ವಲ್ಪನೇ ತೆಗಿತಾನೆ. ಒಂದು 5 ಟನ್ ತೆಗಿಯೋದು, ಮತ್ತೆ ಶಾಂಪಲ್ ತೆಗಿಯೋದು, ಮತ್ತೊಂದು 5 ಟನ್ ತೆಗಿಯೋದು, ಶಾಂಪಲ್ ತೆಗಿಯೋದು, ಈ ಥರ ಮಾಡ್ತಿರ್ತಾನೆ ನಾವು. ಏನು ಮಾಡ್ತೀರ ಅವ್ರು ನೋಡಿಲ್ಲ ಅಂತ ಹೋಗ್ಬಿಟ್ವಿ. ಆಲ್ಟ್ ಆಗೋದು ಬೇಡ ಅಂತ ಫ್ಯಾಕ್ಟ್ರಿಗೆ ಹೋದ್ವಿ. ಆದರೆ ಫ್ಯಾಕ್ಟ್ರಿಯಲ್ಲಿ ಹೋಗಿ ಆಲ್ಟ್ ಆಗ್ಬಿಡ್ತು. ನಮ್ಮ ಟೈಮು ಬ್ಯಾಡ್ ಟೈಮ್, ಏನು ಮಾಡೋಕ್ಕಾಗಲ್ಲ. ಈಗ ಸದ್ಯಕ್ಕೆ ಲೋಡಾಗಿ ಬಿಟ್ಟಿದ್ದೀನಿ, ರೋಡಲ್ಲಿ ಇದ್ದೀನಿ. ಆನ್ ದ ವೇ ಕೊಪ್ಪಳ ಹೋಗ್ಬಿಟ್ಟು ಬಂಕಲ್ಲಿ ಡೀಸೆಲ್ ಹಾಕ್ಸ್ಬಿಟ್ಟು ಫಸ್ಟು ಸ್ನಾನ ಮಾಡಬೇಕು. ಸ್ನಾನ ಮಾಡಿ ಬಿಲ್ ಎಷ್ಟೊತ್ತಿಗೆ ಕೊಡ್ತಾರೆ ಗೊತ್ತಿಲ್ಲ. ಬಿಲ್ ಇಲ್ಲಿ ಕೊಟ್ಟಿದ್ದಾರೆ, ಅದು ಬಿಲ್ ಚೇಂಜ್ ಆಗಬೇಕು. ಬಿಲ್ ಚೇಂಜು ಮತ್ತು ಟ್ರಾನ್ಸ್ಪೋರ್ಟ್ GC ಎಲ್ಲ ಕೊಡಬೇಕು. ಎಲ್ಲ ಸಾಯಂಕಾಲ ಕೊಡ್ತಾರೆ. ಅಷ್ಟೊತ್ತಿಗೆ ನಾವು ಫಸ್ಟು ಸ್ನಾನ ಏನೆಲ್ಲ ಮಾಡಿ ರೆಡಿ ಆಗಬೇಕು, ಇಲ್ಲಾಂದರೆ ಆಗಲ್ಲ. ಇಲ್ಲೇ ಪೂರ್ತಿ 3 ದಿನ ಮಲಗಿದ್ದೀವಿ. ಮತ್ತು ತಿರ್ಗಾ ಗೋವಾದಲ್ಲಿ ಹೋದ್ರಂತೂ ಅಲ್ಲಿ ಅಂತೂ ಅವನು 2 ದಿನ ಮಾಡ್ತಾನೆ. ಸ್ನಾನ ಮಾಡದೆ ಹೋಗ್ಬಿಟ್ರೆ ಕಷ್ಟ ಆಗ್ಬಿಡ್ತೈತೆ. ಹಂಗಾಗಿ ಮೊದಲು ಇಲ್ಲಿ ಏನೇ ಆಗಲಿ ಸ್ನಾನ ಮಾಡ್ಕೊಂಡೇ ನಾವು ಹೋಗ್ಬೇಕು. ಅದಕ್ಕಿಂತ ಮುಂಚೆ ಫಿಲ್ಟ್ರ್ ನೀರು ಹಿಡಿಬೇಕು. ಫಿಲ್ಟ್ರ್ ನೀರು ಹಿಡಿಯೋಣ. ಇಲ್ಲೆಲ್ಲ ನೀರು ಬಿಟ್ಟಿದ್ದಾರೆ ಧೂಳಾರ್ಬಾರ್ದಂತೆ. ತುಂಬಾ ಬೇಜಾರಾಗ್ಬಿಡ್ತು ಈ ಟ್ರಿಪ್ಪು. ಏನು ಮಾಡ್ತೀರಾ, ಕುಣಿಗಲಿಂದ ತುಂಬ್ಕೊಬಂದು ಖಾಲಿ ಮಾಡಿ ಅವತ್ತೇ ಲೋಡ್ಗೋದೆ, ಲೋಡ್ ಆಗಿಲ್ಲ. ಮಾರನೇ ದಿನ ಲೋಡ್ ಆಗಿಲ್ಲ, ನೆನ್ನೆ ಲೋಡ್ ಆಗಿಲ್ಲ. ಇವತ್ತು ಟೈಮ್ ಈಗ 3:30. ಇಷ್ಟು ಲೇಟ್ ಮಾಡವನೆ. ಅಂಥ ದರಿದ್ರ ಕಂಪನಿ ಅಂದರೆ ಅಂಥ ದರಿದ್ರ ಕಂಪನಿ ಅದು. ಏನು ಮಾಡೋಕ್ಕಾಗಲ್ಲ. ಒಂದೊಂದು ಟೈಮು ಈ ಥರ ಆಗ್ಬಿಡ್ತವೆ. ಮೋಡ ನೋಡಿ ಹಿಂಗಿದೆ, ಸಾಕಾಗಿದೆ. ಒಂದೊಂದು ಟೈಮ್ ಆ ಥರ ಆಗ್ಬಿಡ್ತವೆ. ಅನುಸರಿಸ್ಕೊಳ್ಳೇಬೇಕು. ಬರ್ರಿ ಕೊಪ್ಪಳ ಹೋಗೋಣ. ಕೊಪ್ಪಳ ಬಂಕಲ್ಲಿ ಹೋಗಿ ಸ್ನಾನ ಗಿನೆಲ್ಲ ಮಾಡ್ಕೊಂಡು ಫಸ್ಟು ರೆಡಿ ಆಮೇಲೆ ಏನಿದ್ರು ವಿಡಿಯೋ ಮಾಡೋದಲ್ಲ. ಸದ್ಯಕ್ಕೆ ಕೊಪ್ಪಳ ಬಂಕಿಗೆ ಹೋಗೋದು, ಅದೊಂದೇ ಮೇನ್ ಉದ್ದೇಶ. ಡೀಸೆಲ್ ಹಾಕಿ ಸ್ನಾನ ಮಾಡಿಬಿಟ್ರೆ ಸಾಕು. ಕೊಪ್ಪಳ ಸಿಟಿ ಒಳಗಿದ್ದೀನಿ. ಬಿಸಿಲು ನೋಡಿ ಸ್ವಾಮಿ. ನೋಡಿ ಲಾಸ್ಟ್ ಟೈಮ್ ವಿಡಿಯೋ ಹಾಕಿದ್ನಲ್ಲ, ನೋಡಿದ್ರೆ ಇದು ನೆರಳು ನೋಡಿ ಹೆಂಗೆ ತೊಳಿತಿದ್ದು ನೋಡಿದ್ರೆ ಸಾಕದ ಮಾಡೋರು. ಇದು ಸಿಗ್ನಲಲ್ಲಿ ನೋಡಿ ಹೆಂಗೆ ನೆರಳು ಹೊಡಿತದೆ. ಅಂದರೆ ಸಿಗ್ನಲ್ ಇಲ್ಲ. ಸಿಗ್ನಲ್ ಇದ್ದರೆ ಹೆಲ್ಪ್ ಆಗುತ್ತೆ. ಸಿಗ್ನಲ್ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ನಿಲ್ಸೋಕ್ಕಾಗಲ್ಲ, ಏನಿಲ್ಲ, ಹೋಯ್ತಾ ಇರ್ಬೇಕಷ್ಟೇ. ಸಿಗ್ನಲ್ ಇದ್ದರೆ ನಿಲ್ಸ್ಬಿಡ್ಬೇಕಾದ್ರೆ ಬಿಸಿಲಲ್ಲಿ ಒಂದು 2 ನಿಮಿಷ ನೋಡಿ ಆ ಕಡೆ ಕಾಣ್ತಿದ್ದೆ ನೋಡಿದ್ರೆ ನೆರಳು ಅದಿರೋದ್ರಿಂದ ನೋಡಿ ನೆರಳು ಸಾಕಾಗೈತೆ ಸಿಸ್ಟಮ್. ಅಂದರೆ ಇನ್ನೂ ಸ್ವಲ್ಪ ಲೆಂತ್ ಮಾಡಬೇಕಾಗಿತ್ತು, ಆವಾಗ ಜನಗಳಿಗೆ ಸೇಫ್ಟಿ ಆಗೋದು. ಈ ಸಿಗ್ನಲ್ ಇಲ್ಲ, ಏನಿಲ್ಲ, ಮಾಡಿ ವೇಸ್ಟ್ ಅದು. ನಮ್ಮ ಬೆಂಗಳೂರಾಗ ಆ ಥರ ಪ್ರತಿಯೊಂದು ಸಿಗ್ನಲ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗುತ್ತೆ. ಕೊಪ್ಪಳ ಬಂಕಿ ಬಂದು ಡೀಸೆಲ್ ಹಾಕ್ಸ್ಕೊಂಡು ಬಿಲ್ಲೆಲ್ಲ ಈಸ್ಕೊಂಡು ಟೈಮು 8:30. ಇವಾಗ ಹೊರಟಿದ್ದೀವಿ ಗೋವಾ ಕಡೆ. ಮಾಡ್ಕೊಂಡು ಹೊರಟಿದ್ದೀನಿ. ಬೆಟ್ಟಗೌಡರು ಹೋಯ್ತಾ ಇದ್ದಾರೆ ನೋಡಿ. ಇವತ್ತು ಬೆಟ್ಟಗೌಡರು ಹುಬ್ಳಿವರೆಗೂ ಸಿಗ್ತಾರೆ. ಮುಂದೆ ಅವ್ರು ಆ ಕಡೆ ಹೋಗ್ಬಿಡ್ತಾರೆ ರಾಮನಗರ ಕಡೆ. ನಾನು ಯಲ್ಲಾಪುರ ಘಾಟಲ್ಲಿ ಹೋಗ್ಬಿಡ್ತೀನಿ. ಹುಬ್ಳಿ ಬೈಪಾಸಲ್ಲಿ ಹೋಗ್ತಾ ಇದ್ದೀನಿ. ಟೈಮು 12:30 ನೋಡಿ. ಹುಬ್ಳಿ ಬೈಪಾಸು. ಇಷ್ಟು ದಿವಸ ಆ ಕಡೆ ಹೋಗ್ಬಿಡ್ತಿದ್ದೆ, ಇವಾಗ ಸೀದಾ ಒಂದೇ ರೋಡು. ಯಾಕಂದರೆ ಯಲ್ಲಾಪುರ ಘಾಟ್ ಇರೋದ್ರಿಂದ ಒಂದೇ ರೋಡು. ಆ ಕಡೆ ಕೊಬ್ಬೂರು ಧಾರವಾಡ ಎಲ್ಲ ಹೋಗಂಗೇನಿಲ್ಲ. ಇಲ್ಲಿಂದ ಅಂಕೋಲ, ಕಲಘಟಗಿ, ಅಂಕೋಲನ್ನು 135 ಕಿಲೋಮೀಟ್ರ್ ಐತೆ ಅಂಕೋಲ. ಇಲ್ಲೇ 12:30. ನೋಡೋಣ, ಆದಷ್ಟು ಟ್ರೈ ಮಾಡಿ ನಾಳೆ ಹೋಗಿ ಖಾಲಿ ಮಾಡಲೇಬೇಕು. ಟ್ರೈ ಮಾಡೋಣ. ಯಾವ ಸೌಂಡು ಯಾವಾಗ ನೋಡೋ ಲಡ ಅಂತ ಸೌಂಡ್ ಬರುತ್ತೆ. ಇಲ್ಲಿ ಹುಬ್ಳಿಯಲ್ಲಿ ನಮ್ಮ ಬೆಂಗಳೂರಲ್ಲಿ ಟ್ರಾನ್ಸ್ಪೋರ್ಟ್ ಏರಿಯಾ, ಗುಲ್ಬರ್ಗದಲ್ಲಿ ಟ್ರಾನ್ಸ್ಪೋರ್ಟ್ ಏರಿಯಾ ಅಂತೆಲ್ಲ ಐತಲ್ಲ, ಒಂದು ಟ್ರಾನ್ಸ್ಪೋರ್ಟ್ ನಗರ ಆ ಥರ ಟ್ರಕ್ ಟರ್ಮಿನಲ್ಲು ಇಲ್ಲಿ ಮಾಡ್ತಾವ್ರೆ, ಹೊಸ್ದಾಗಿ ಮಾಡ್ತಾವ್ರೆ. ಇಷ್ಟು ದಿವಸ ಇರಲಿಲ್ಲ ಹುಬ್ಳಿಯಲ್ಲಿ. ಬೈಪಾಸಲ್ಲಿ ಪಾರ್ಕಿಂಗಲ್ಲಿ ಅಲ್ಲಿ ಇಲ್ಲಿ ನಿಲ್ಸ್ಕೊಂಡು ಟ್ರಾನ್ಸ್ಪೋರ್ಟ್ಗಳೆಲ್ಲ ಅಲ್ಲೇ ಇತ್ತು, ಅಲ್ಲೇ ಇದು ಮಾಡ್ಕೊಂಡಿದ್ರು. ಇವಾಗ ಏನು ಮಾಡಿದ್ದಾರೆ, ಸಪ್ರೇಟಾಗಿ ಅವ್ರಿಗೆಲ್ಲ ಜಾಗ ಕೊಟ್ಟು ಟ್ರಾನ್ಸ್ಪೋರ್ಟ್ ಏರಿಯಾ ಅಂತೇಳಿ ಮಾಡ್ತಾವ್ರೆ. ಸದ್ಯಕ್ಕೆ ರೋಡಲ್ಲಿ ಕಾಣಿಸ್ತಾ ಇಲ್ಲ, ಅದು ಓಪನ್ ಆದಮೇಲೆ ಕಾಣುತ್ತೆ. ಅದೆಲ್ಲಂತ ತೋರಿಸ್ತೀನಿ ಬರ್ರಿ. ಈ ನಮ್ಮ ಬೆಂಗಳೂರಲ್ಲಿ ದೇವರಾಜ್ ಅರಸ್ ಟ್ರಕ್ ಟರ್ಮಿನಲ್ ಅಂತೇಳಿ ಕರೀತಾರೆ, ಗುಲ್ಬರ್ಗದಲ್ಲಿ ಗಂಜ್ ಅಂತೇಳಿ ಕರೀತಾರೆ, ಬಿಜಾಪುರದಲ್ಲಿ ಎಲ್ಲ ಮಾಡ್ತಾವ್ರೆ. ಅದೆಲ್ಲ ಮಾಡೋರು ಗೊತ್ತಿಲ್ಲ ಬಿಜಾಪುರದಲ್ಲಿ.
ಗುಲ್ಬರ್ಗದಲ್ಲಿ ಐತೆ. ಆ ಥರ ಹಿಂಗೇನೆ ಹುಬ್ಳಿಯಲ್ಲಿ ಇರಲಿಲ್ಲ. ಹುಬ್ಳಿಯಲ್ಲಿ ಎಲ್ಲೊಂದಲ್ಲೇ ಟ್ರಾನ್ಸ್ಪೋರ್ಟ್ಗಳು ಎಲ್ಲೊಂದಲ್ಲೇ ಗಾಡಿ ನಿಲ್ಸ್ಕೊಳ್ಳೋರು, ಆ ಥರ ಎಲ್ಲ ಮಾಡೋರು. ಇವಾಗ ಹುಬ್ಳಿಯಲ್ಲೂ ಮಾಡ್ತಾವ್ರೆ. ಮುಂದೆ ಐತೆ, ಅದು ತೋರಿಸ್ತೀನಿ. ಇದ್ರ ಬಗ್ಗೆ ಮಾಹಿತಿ ಗೊತ್ತಿರೋರು ಕಮೆಂಟ್ಸ್ ಹಾಕಿ. ನಿಮಗೆ ಗೊತ್ತಿದ್ದರೆ, ಮುಂಚೆನೇ ಗೊತ್ತಿದ್ದರೆ ಕಮೆಂಟ್ಸಲ್ಲಿ ಹಾಕಿ ನನಗೆ ಗೊತ್ತಿತ್ತು ಅಂತ. ನನಗೂ ಗೊತ್ತಿದ್ದಿಲ್ಲ. ನಾನು ಲಾಸ್ಟ್ ಟೈಮ್ ಒಂದ್ಸಲಿ ಮಾಮೂಲಿ ಇದೇ ಗಾಡಿಯಲ್ಲೇ ಗೋವಾದಿಂದ ಬರ್ಬೇಕಾದ್ರೆ ಕಲ್ಗಟ್ಟಿಗೆಯಲ್ಲಿ ಟೀ ಕುಡಿಯೋಕೆ ನಿಲ್ಸಿದ್ದೆ. ಆವಾಗ ಒಬ್ಬರು ಡ್ರೈವರ್ ಹತ್ತಿದ್ರು. ಅವ್ರು ಹೇಳಿದ್ರು ಅವ್ರು ಅದೇ ಊರಿನವ್ರಂತೆ, ಅವ್ರ ಊರಾಗೆ ಓಪನ್ ಆಗ್ತಿರೋದು. ಅವರು ಅಲ್ಲಿ ಗಾಡಿ ಕೇರಳದಿಂದ ತುಂಬ್ಕೊಬಂದು ಅಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲೇ ಅಲ್ಲಿ ನಿಲ್ಲಿಸ್ಬಿಟ್ಟು ಮನೆಗೆ ಹೋಗ್ಬೇಕಂತೇಳಿ ನಮ್ಮ ಗಾಡಿ ಹತ್ಕೊಂಡು ಬಂದರು. ಅವತ್ತು ಹೇಳಿದ್ರು ಅವರೇನೆ. ಅವ್ರು ಹೇಳಿದ್ಮೇಲೆ ನಮಗೆ ಗೊತ್ತಾಯಿತು, ಇಲ್ಲಾಂದರೆ ನಮಗೂ ಗೊತ್ತಾಗ್ತಿರ್ಲಿಲ್ಲ. ಯಾರಪ್ಪ ಹಿಂಗೆ ಇಲ್ಲಿ ನಿಲ್ಸಿ ಮಲಿಕೊಂಡವ್ರೆ? ಇಲ್ಲೆಲ್ಲ ನಿಲ್ಸಿ ಮಲಿಕೋಬಾರ್ದು, ಜಾಗ ಸರಿಯಿಲ್ಲ ಇಲ್ಲಿ. ಯಾವಾಗ ಯಾರು ಬರ್ತಾರೆ ಏನು ಮಾಡ್ತಾರೆ ಅಂತ ಗೊತ್ತಾಗಲ್ಲ ಇಲ್ಲಿ. ಅಂಥ ಜಾಗ ಹುಬ್ಳಿ ಬೈಪಾಸ್. ಟ್ರಕ್ ಟರ್ಮಿನಲ್ ಅಂದರೆ ಏನಂತೆ, ಗಾಡಿ ಪಾರ್ಕಿಂಗ್. ಬರೀ ಅಲ್ಲಿ ನಮ್ಮ ಟ್ರಾನ್ಸ್ಪೋರ್ಟ್ನವ್ರು ಎಲ್ಲರೂ ಇರ್ತಾರೆ, ಎಲ್ಲ ಟ್ರಾನ್ಸ್ಪೋರ್ಟ್ಗಳು ಅಲ್ಲೇ ಇರ್ತವೆ, ಅಲ್ಲೇ ಗಾಡಿ ಪಾರ್ಕಿಂಗ್ ಅಲ್ಲೇ ಇರ್ತವೆ ಅಷ್ಟೇ. ಅಲ್ಲಿ ಲೋಡ್ ಅಂತೂ ಆಗಲ್ಲ. ಟ್ರಾನ್ಸ್ಪೋರ್ಟ್ ಏರಿಯಾ ಅಷ್ಟೇ, ಟ್ರಾನ್ಸ್ಪೋರ್ಟ್ ಏರಿಯಾಗಳು. ಈಗ ಅಲ್ಲಿ ಇಲ್ಲಿ ಟ್ರಾನ್ಸ್ಪೋರ್ಟ್ ಓಪನ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ಗಾಡಿ ನಿಲ್ಸ್ಕೊಳ್ಳೋ ಬದಲು ಈಗ ಸಪ್ರೇಟಾಗಿ ಒಂದು ಏರಿಯಾ ಅಂತೇಳಿ ಕೊಟ್ಬಿಡ್ತಾರೆ ಅವ್ರಿಗೆ. ಎಲ್ಲ ಊರಾಗೂ ಕೊಡ್ತಾರೆ, ಮೇನ್ ದೊಡ್ಡ ದೊಡ್ಡ ಊರುಗಳಾಗೆ. ಸಣ್ಣ ಪುಟ್ಟ ಊರುಗಳಾಗೆ ಇರಲ್ಲ. ಆ ಥರ ನನಗೆ ತಿಳಿದ ಮಟ್ಟಿಗೆ ಗುಲ್ಬರ್ಗ ನೋಡಿದ್ದೀನಿ ನಾನು, ಮತ್ತು ನಮ್ಮ ಬೆಂಗಳೂರಲ್ಲಂತೂ ಐತೆ, ಮೈಸೂರಲ್ಲಿ ಐತೆ, ಇನ್ನು ಎಲ್ಲೆಲ್ಲ ಐತೆ ಅಂತ ನನಗಂತೂ ಗೊತ್ತಿಲ್ಲ. ಗೊತ್ತಿರೋದು ಈಗ ಹುಬ್ಳಿಯಲ್ಲಿ ಗೊತ್ತು. ಇನ್ನು ಬಿಜಾಪುರದಲ್ಲಿ ಇಲ್ಲ. ಬಿಜಾಪುರದಲ್ಲಿ ಇಲ್ಲ. ನಮ್ಮ ತುಮಕೂರಲ್ಲೂ ಐತೆ. ಅಂದರೆ ಪಾರ್ಕಿಂಗ್ ಥರ ಮಾಡ್ಕೊಂಡು ತುಮಕೂರಲ್ಲಿ ಮಾಡ್ಕೊಂಡವ್ರ ಆ ಥರ. ಇನ್ನು ಎಲ್ಲೆಲ್ಲ ಐತೆ ಗೊತ್ತಿಲ್ಲ. ಗೊತ್ತಿರೋರು ಕಮೆಂಟ್ಸ್ ಹಾಕಿ, ನಮಗೂ ಒಂದು ಸ್ವಲ್ಪ ಗೊತ್ತಾಗಲಿ. ನೋಡಿ, ಇಲ್ಲಿಗೆ ಬೈಪಾಸ್ ಎಂಡ್ ಆಗುತ್ತೆ. ಅಂದರೆ ಮುನ್ನನ್ನು ಸ್ವಲ್ಪ ಮುಂದೆ ಹೋದರೆ ಎಂಡ್ ಆಗ್ಬಿಡ್ತದೆ ಬೈಪಾಸು. ಎಲ್ಲ ಗ್ಯಾರೇಜ್ಗಳೆಲ್ಲ ಅವೆ ನೋಡಿ, ಗ್ಯಾರೇಜ್ಗಳೆಲ್ಲ ಇಲ್ಲಿ. ಅಂಕೋಲ 129 ಕಿಲೋಮೀಟರ್. ಇಲ್ಲಿ ಹಂಪ್ಸ್ ಇರಬೇಕು, ನಿಧಾನಕ್ಕೆ ಹೋಗುವ ಹಂಪ್ಸ್ ಇರಬೇಕು. ನೋಡಿ, ಈ ಏರಿಯಾದಲ್ಲೇ ಬರುತ್ತೆ ಟ್ರಕ್ ಟರ್ಮಿನಲ್ ಅಂತೇಳಿ. ಇದಕ್ಕೆ ಏನು ಟರ್ಮಿನಲ್ ಹಾಕವ್ರೆ ಅಂತ ಗೊತ್ತಿಲ್ಲ. ಬೆಂಗಳೂರು ದೇವರಾಜ್ ಅರಸ್ ಅಂತೇಳಿ ಹಾಕ್ಕೊಂಡಿರ್ತಾರೆ, ನಮ್ಮ ಮೈಸೂರು ಮಹಾರಾಜರ ಹೆಸರಲ್ಲಿ. ನೋಡಿ, ಈ ರೋಡ್ ಜನ ನಿಂತಾರ ಗೊತ್ತಾ? ಲೈಟ್ ಬೆಳಕಿಗೆ ಯಾಕೆ ಹಂಗೆ ಕಾಣ್ತೀಯ? ಜನ ನಿಂತಾರ ಗೊತ್ತಾ? ಈ ಕಡೆನೆ ಇದ್ರೊಳಗೆ ಹೋಗ್ಬೇಕು. ಈ ರೋಡಲ್ಲಿ ಹೋಗ್ಬೇಕು. ಈ ರೋಡು ಮತ್ತು ಅಲ್ಲೊಂದು ರೋಡ್ ಐತೆ. ಈ ಊರು ಅಲ್ಲಿ ಹಿಂದ್ಗಡೆ ಎಲ್ಲ ಮಾಡಿರೋದು, ಅಂದರೆ ರೋಡಿಂದ ಸ್ವಲ್ಪ ಒಳಗೆ ಮಾಡವ್ರೆ. ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಕೆಲಸ ಆಗ್ತೈತೆ ಅಂತ ಹೇಳಿದ್ರಪ್ಪ ಅವರು. ನಮಗಂತೂ ಅಷ್ಟೊಂದು ಐಡಿಯಾ ಇಲ್ಲ, ನಾನು ಹೋಗಿ ನೋಡಿಲ್ಲ. ಬೋಲ್ಡರ್ ಹಾಕ್ಬೇಕಾಯ್ತು, ಬೋಲ್ಡ್ ಹಾಕಿಲ್ಲ. ಓಪನ್ ಆದಮೇಲೆ ನಮ್ಮ ಗೊಬ್ಬರ ಬೈಪಾಸಾಗಿ ಅಲ್ಲಿ ಇಲ್ಲಿ ಎಲ್ಲೂ ಗಾಡಿ ನಿಲ್ಸಕ್ಕೆ ಬಿಡಲ್ಲ. ಅವಾಗ ರೋಡ್ ಸೈಡೆಲ್ಲ ಗಾಡಿ ನಿಲ್ಸಿದ್ರೆ ಗಲಾಟೆ ಮಾಡ್ತಾರೆ ಪೊಲೀಸ್ನವರು. ಅವಾಗೆಲ್ಲ ತಗೊಬಂದು ಇದ್ರಾಗೆ ಹಾಕೋಬೇಕು. ಟ್ರಕ್ ಟರ್ಮಿನಲ್. ಪೆಟ್ರೋಲ್ ಬ್ಯಾಂಕ್, ಇಂಡಿ ಪೆಟ್ರೋಲ್ ಬಂಕ್ ಅಂತೇನೋ ಕರೀತಾರೆ ಇದಕ್ಕೆ. ಆ ಟರ್ಮಿನಲ್ಗೆ ಸುತ್ತ ಕಾಂಪೌಂಡ್ ಹಾಕ್ಬಿಟ್ಟು ಫುಲ್ ಸೇಫ್ಟಿ ಇರೋಂಗೆ ಸೆಕ್ಯೂರಿಟಿ ಎಲ್ಲ ಬಿಟ್ಟರೆ ಸ್ವಲ್ಪ ಪರವಾಗಿಲ್ಲ. ಮಾಮೂಲಿ ಈ ಥರ ಬೈಲುಗಳಲ್ಲಿ ಬಿಟ್ಬಿಟ್ರೆ ಸ್ವಲ್ಪ ಕಷ್ಟ ಆಗ್ಬಿಡ್ತದೆ. ಕಳ್ಳರ ಕಾಟ
ಸ್ಟಾರ್ಟಿಂಗಲ್ಲಿ ಕಳ್ಳರ ಕಾಟ, ಆಮೇಲೆ ಗಾಡಿಗಳು ಜಾಸ್ತಿ ಬರೋಕ್ಕೆ ಶುರುವಾದಾಗ ಏನಾಗುತ್ತೆ, ಕಮ್ಮಿ ಆಗ್ಬಿಡ್ತವೆ. ನೋಡಿ ಇಲ್ಲೈತೆ ನೋಡಿ ಬೋಲ್ಡು, ಇಲ್ಲೇ ಲೆಫ್ಟಿಗೆ ಹೋಗ್ಬೇಕು. ಇಲ್ಲಿ ಕಾಣ್ತಿದೆ ಬೋಲ್ಡು ನೋಡಿ, ದೇವರಾಜ್ ಅರಸ್ ಟ್ರಕ್ ಟರ್ಮಿನಲ್ ಬೋಲ್ಡೇ ಹಾಕ್ಬಿಟ್ಟಾರೆ. ಇಲ್ಲೈತೆ ನೋಡಿ, ಆರ್ಚ್ ಬೇರೆ ಹಾಕೋ ನೋಡಿ, ಇಲ್ಲಿ ನೋಡಿ ಬೆಂಗಳೂರು ಬೇರೆ ಹಾಕವ್ರೆ. ದೇವರಾಜ್ ಅರಸು ಟ್ರಕ್ ಟರ್ಮಿನಲ್ ಬೆಂಗಳೂರು ಅಂತ ಬೇರೆ ಏನು ಹಾಕವ್ರಪ್ಪ. ಇರಲಿ, ಹೆಂಗೋ ನಾವು ಹುಬ್ಳಿ ಪಾಸ್ ಆದ್ವಿ, ಹೋಗೋಣ ಮುಂದೆ ಎಲ್ಲರೂ ಹೋಗಿ ಕಲ್ಗಟ್ಟಿಯಲ್ಲಿ ಟೀ ಕುಡ್ಕೊಂಡು. ನಮ್ಮ ಬೆಟ್ಟಗೌಡರು ಆ ಕಡೆ ಹೋಗ್ಬಿಟ್ರು, ಅವ್ರು ರಾಮನಗರ ರೂಟಲ್ಲಿ, ನಾವು ಯಲ್ಲಾಪುರ ರೂಟಲ್ಲಿ ಹೋಗೋದು ಇವತ್ತು. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ನಮ್ಮ ಯಲ್ಲಾಪುರದಲ್ಲಿದ್ದೀನಿ. ಯಲ್ಲಾಪುರ ಘಾಟ್ ಗಣೇಶನ ದೇವಸ್ಥಾನ ದರ್ಶನ ಮಾಡಿ ಇವಾಗ ಘಾಟು ಇಳಿಸ್ಬೇಕು. ಇಲ್ಲಿಂದ ಸ್ಟಾರ್ಟ್ ಘಾಟ್ ಇಳಿಸೋದು. ದೇವ್ರ ದರ್ಶನ ಆಯಿತು, ನಿಧಾನಕ್ಕೆ ಘಾಟ್ ಇಳಿಸೋದು. ಇವಾಗ ನೋಡಿ ಗಾಡಿ ಎಲ್ಲ ಹತ್ತು ಬರ್ತಾ ಇದ್ದಾವೆ. ಫಸ್ಟ್ ಗಾಡಿ ಒಳಗೆ ಹತ್ತಂತೇಳಿ ನೋಡಿ, ಗಾಡಿ ಹೆಂಗೆ ಹತ್ಕೊಂಬರ್ತಾಯಿದೆ. ಈಗ ನಾವು ಘಾಟ್ ಇಳಿಸೋಕೆ ಶುರು ಮಾಡೋಣ. ರಾತ್ರಿ ಬಂದು ಕಲ್ಗಟ್ಟಿ ಎಲ್ಲ ಬಿಟ್ಟು ಮುಂದೆ ಬಂದೆ, ನಿದ್ದೆ ಬರ್ತಾಯಿತ್ತು. ಯಲ್ಲಾಪುರದಲ್ಲಿ ಬಂದು ಮಲಿಕಂಡೆ. ಈ ಬೆಳಗ್ಗೆ ಎದ್ದು ಬಿಟ್ಟಿದ್ದೀನಿ. ಟೈಮ್ ಆಲೇ 8:20. ಇನ್ನೇನು ಇವತ್ತು ಹೋದರೆ ಖಾಲಿ ಆಗೋಲ್ಲ, ನೈಟೇ ಖಾಲಿ ಆಗೋದು. ಹಂಗಾಗಿ ಆರಾಮಾಗಿ ಘಾಟ್ ಇಳಿಸಿ ನಾಷ್ಟ ಗಿಷ್ಟ ಮಾಡ್ಕೊಂಡು ಮಧ್ಯಾಹ್ನ ಅಡುಗೆ ಗಿಡ ಮಾಡ್ಕೊಂಡು ತಿನ್ಕೊಂಡು ಆರಾಮಾಗಿ ಹೋಗೋದು. ಒಟ್ಟು ನೈಟೇ ಖಾಲಿ ಆಗೋದು, ಇನ್ನೇನು ಹಗ್ಲಲ್ಲಿ ಖಾಲಿ ಮಾಡಲ್ಲ ಅವರು. ಹಂಗಾಗಿ ಬರ್ರಿ ಇವಾಗ ನಿಧಾನಕ್ಕೆ ಘಾಟ್ ಇಳಿಸ್ಬಿಡೋಣ. ಆಮೇಲೆ ನೋಡೋಣ. ಇಲ್ಲಿ ಮಳೆ ಬೇರೆ ಹನಿತೈತೆ ನೋಡಿ, ರೋಡೆಲ್ಲ ಕಾಣ್ತಿರ್ಬೋದು. ಎಲ್ಲ ತ್ಯಾವ ಐತೆ ನೋಡಿ, ಎಲ್ಲ ಮಳೆ ಬಂದಿರೋದು ನೋಡಿ, ನೀರೆಲ್ಲ ಕಾಣ್ತಿದ್ಯಾ. ಮಳೆ ಬೇರೆ ಬರ್ತೈತೆ. ಬರಲಿ, ಜೋರಾಗಿ ಬರಲಿ. ಬರ್ರಿ ಫಸ್ಟ್ ಇಲ್ಲಿಂದ ಹೊರಡೋಣ. ನಮ್ಮ ಗಾಡಿ ಲೈಟ್ ನೋಡಿ ಇಷ್ಟಾಗಿದೆ. ನಮ್ಮ ಗಾಡಿ ಟೋಟಲ್ ಕಿಲೋಮೀಟ್ರ್ ನೋಡಿ ಎಷ್ಟು ಹೊಡೈತೆ, 65,689. ರೈಟ್, ನಿಧಾನಕ್ಕೆ ಘಾಟ್ ಇಳಿಸ್ಕೊಂಡು ಬರೀ ಘಾಟಲ್ಲೆಲ್ಲ ನೋಡ್ಕೊಂಡು ತಂಪತ್ನಲ್ಲಿ ಘಾಟ್ ಇಳಿಸಿದ್ರೆ ನಮ್ಗೆ ಅಷ್ಟೊಂದು ಹೀಟ್ ಆಗಲ್ಲ, ಆರಾಮಾಗಿ ಇಳಿಸ್ಬೋದು. ಬಿಸಿಲು ಟೈಮಲ್ಲಿ ಇಳಿಸೋಕೆ ಹೋಗ್ಬಾರ್ದು. ಅದಕ್ಕೆ ಇವಾಗಲೇ ಇಳಿಸ್ಕೊಂಬಿಡೋಣ ಅಂತೇಳಿ ಇಳಿಸ್ಕೊತಾ ಇರೋದು. ಇಷ್ಟೇ, 3ನೇ ಗೇರ್ಗೆ ಹಾಕ್ಬಿಟ್ಬಿಟ್ರೆ ಹೋಗ್ತಾ ಇರ್ತದೆ ಗಾಡಿ. ಇಲ್ಲೋಡಿ ಅಣ್ಣ ಟರ್ನಿಂಗಲ್ಲಿ ಓವರ್ಟೇಕ್ ಮಾಡ್ಕೊಂಬತ್ತಾ ಇರೋದು. ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ. ಭೂಕುಸಿತ ವಲಯ, ಗಳ್ಳ ಗಾಡಿಗಳು ಹತ್ತಾ ಇರೋದು ನೋಡಿ. ಭೂಕುಸಿತ ವಲಯ, ಎಚ್ಚರಿಕೆ ನೋಡಿ. ಅಣ್ಣ ಹೆಂಗೆ ಬರ್ತಾರೆ, ಆ ಕಡೆ ಗಾಡಿ ಐತಿ, ಈ ಕಡೆ ಗಾಡಿ ಐತಿ, ಆ ಗ್ಯಾಪಲ್ಲಿ ನುಗ್ತಾರೆ ನೋಡಿದ್ರ. ಕೆಲವು KSRTC ಡ್ರೈವರ್ಗಳಂತೂ ಹೇಳೋಕ್ಕೆ ಹೋಗ್ಬೇಡ್ರಿ. ಕೆಲವೊಬ್ರು ಪರವಾಗಿಲ್ಲ. ಅದೇನಾಗುತ್ತೆ, ಒಂದು 80% ಚೆನ್ನಾಗಿದ್ದರೆ, ಆದರೆ ಒಬ್ಬರು ಇಬ್ಬರು ಕೆಟ್ಟವರಿದ್ದರೆ ಎಲ್ಲರಿಗೂ ಕೆಟ್ಟ ಹೆಸರೇ ಬರ್ತವೆ ನೋಡಿ. ಈ ಥರ ವಿಡಿಯೋ ಮಾಡೋದು ನೋಡ್ಬಿಟ್ಟು ಅವರು ಹೇಳೋ ಅಂತಾರೆ. ಅವರು ಗಾಡಿಯವರು ಏನೋ ರಿಪೇರಿಯಾಗಿ ನಿಂತಿರಂಗೈತೆ ಗಾಡಿ. ರೋಡ್ ಮಾತ್ರ ಸೂಪರಾಗಿ ಮಾಡೋರಪ್ಪ. ಇಲ್ಲೊಂದು ಗಾಡಿ ರಿಪೇರ್ ಆಗಿ ನಿಂತೈತೆ ನೋಡಿ. ಈಗ
ಘಾಟಲ್ಲಿ ರಿಪೇರಿ ಆಗೋದು, ಆಕ್ಸಿಡೆಂಟ್ ಆಗೋದು ಕಾಮನ್ ನೋಡಿಲಿ. ಬಿಸಿಲು ಬಿಸಿಲು. ಏನೋ ರಿಪೇರಿ ಆಗೈತೆ. ಕ್ರೌನ್ ಪಿನಿಯನ್ ಹೌಸಿಂಗ್ ಕ್ರೌನ್ ಪಿನಿಯನ್